ಮಸುಕಾದ ದಾರಿಯನ್ನು ಹತ್ತಿ ಇಳಿದು ಕ್ರಮಿಸುತ್ತಾ ಅಡವಿಯ ಸ್ವಚ್ಛಂದತೆಯನ್ನು ಕಂಡು ಸಂತೋಷಗೊಳ್ಳುತ್ತಾ ಸೀತಾರಾಮ ಲಕ್ಷ್ಮಣರು ಪವಿತ್ರವಾದ ಅಗಸ್ತ್ಯಾಶ್ರಮದ ಬಳಿಗೆ ಬಂದರು. ಅಲ್ಲಿ ಕೆಲವು ಮಂದಿ ಆಶ್ರಮದ ವಟುಗಳು ಇವರನ್ನು ಕಂಡು ಇವರು ಬಂದಿರುವ ಸುದ್ದಿಯನ್ನು ಅಗಸ್ತ್ಯರಿಗೆ ಮುಟ್ಟಿಸಿದರು. ಕೂಡಲೇ ಋಷಿಗಳು ಇವರನ್ನು ತಮ್ಮ ಆಶ್ರಮಕ್ಕೆ ಕರೆಯಿಸಿಕೊಂಡರು. ಇವರು ಅವರನ್ನು ವಂದಿಸಿದರು. ಅವರಿವರನ್ನು ಹರಸಿ ಸತ್ಕರಿಸಿದರು. ಶ್ರೀರಾಮನು ಇತ್ತ ಬಂದಿರುವನೆಂಬ ವಾರ್ತೆಯನ್ನು ಮೊದಲೇ ಅಗಸ್ತ್ಯರು ತಿಳಿದುದರಿಂದಲೂ ಅಗಸ್ತ್ಯರ ವಿಚಾರವನ್ನು ಮೊದಲೇ ಶ್ರೀರಾಮನು ತಿಳಿದುದರಿಂದಲೂ ಪರಸ್ಪರವಾಗಿ ಪರಿಚಯಕ್ಕೆ ಕಷ್ಟವಾಗಲಿಲ್ಲ. ಗಾತ್ರದಲ್ಲಿ ಕುಳ್ಳರಾದ ಅಗಸ್ತ್ಯರು ಶ್ರೀರಾಮಾದಿಗಳ ಮುಖವನ್ನು ತನ್ನ ಕತ್ತನ್ನೆತ್ತಿಯೇ ನೋಡಬೇಕಾಗಿದ್ದಿತು. ಇವರಿಗೂ ಅವರ ಮುಖವನ್ನು ತಲೆ ತಗ್ಗಿಸಿಯೇ ನೋಡಬೇಕಾಗಿತ್ತು. ಸ್ನಾನ, ಅನುಷ್ಠಾನ, ಪ್ರವಚನ, ಅಧ್ಯಯನ ಮುಂತಾದವುಗಳನ್ನು ಬಿಟ್ಟರೆ ಕೆಲವು ದಿನಗಳವರೆಗೆ ವಿಶೇಷವಾದ ಯಾವ ಕಾರ್ಯಕ್ರಮವೂ ಅಲ್ಲಿ ಜರುಗಲಿಲ್ಲ. ಒಂದು ದಿನ ಮಧ್ಯಾಹ್ನದ ಮೇಲೆ ಪೂಜ್ಯರಾದ ಅಗಸ್ತ್ಯರು ಸೀತಾರಾಮ ಲಕ್ಷ್ಮಣರನ್ನು ತನ್ನ ಶಿಷ್ಯವೃಂದದೊಂದಿಗೆ ಕುಳ್ಳಿರಿಸಿಕೊಂಡು ದುಷ್ಟ ರಾಕ್ಷಸರ ಹಾವಳಿಯನ್ನು ಕುರಿತು ಹೇಳತೊಡಗಿದರು. ಶ್ರೀರಾಮಚಂದ್ರ, ಈ ಪ್ರದೇಶವು ರಕ್ಕಸರಿಂದ ನಿಬಿಡವಾಗಿದೆ. ಇಲ್ಲೇ ಸ್ವಲ್ಪ ದೂರದಲ್ಲಿ ಗೋದಾವರಿ ನದಿಯ ಉಗಮ ಸ್ಥಾನವಿದೆ. ಅದರ ದಕ್ಷಿಣದಲ್ಲಿ ಜನಸ್ಥಾನದ ಪ್ರಧಾನ ಕೇಂದ್ರವಿದೆ. ಅಲ್ಲಿ ಕ್ರೂರ ರಾಕ್ಷಸರ ಠಾಣ್ಯವೇ ಇದೆ. ಅಲ್ಲಿಯವರೆಗೂ ಪೂರ್ಣವಾದ ದಂಡಕಾರಣ್ಯವು ಒಂದು ಕಾಲದಲ್ಲಿ ನಿಮ್ಮ ಹಿರಿಯರ ಆಳ್ವಿಕೆಗೆ ಒಳಪಟ್ಟಿತ್ತು. ನಿಮ್ಮ ಇಕ್ಷಾಕು ಮಹಾರಾಜರ 100 ಮಂದಿ ಮಕ್ಕಳಲ್ಲಿ ದಂಡಕನೆಂಬವನೊಬ್ಬನೂ ಇದ್ದನು. ಇವನು ಮೂರ್ಖ ಸ್ವಭಾವದವನೆಂದು ಮನಗಂಡು ಇವನ ತಂದೆಯು ವಿಂಧ್ಯ ಮತ್ತು ಶೈವಲವೆಂಬ ಪರ್ವತಗಳ ಮಧ್ಯೆ ರಾಜ್ಯವನ್ನು ಕಲ್ಪಿಸಿ ಇವನನ್ನು ಪ್ರತ್ಯೇಕವಾಗಿರಿಸಿದ್ದನು. ಈ ದಂಡಕನು ಅಲ್ಲಿಯೇ ಮಧುವಂತವೆಂಬ ನಗರಿಯನ್ನು ನಿರ್ಮಾಣ ಮಾಡಿಸಿ ಶುಕ್ರಾಚಾರ್ಯರನ್ನು ತನ್ನ ಪುರೋಹಿತರನ್ನಾಗಿ ಮಾಡಿಕೊಂಡನು. ಇವನು ಸ್ವರ್ಗತುಲ್ಯವಾದ ನಾನಾ ಭೋಗಗಳಿಂದ ಅಲ್ಲಿ ಸುಖಪಡುತ್ತಿದ್ದನು. ಒಮ್ಮೆ ಈ ದಂಡಕನು ತನ್ನ ಪುರೋಹಿತರಾದ ಶುಕ್ರಾಚಾರ್ಯರ ಮಗಳು ಅರಜೆ ಎಂಬವಳನ್ನು ಕಂಡು ಮೋಹಿಸಿ ಮತ್ತೆ ಅವರಿಂದಲೇ ಶಾಪಗ್ರಸ್ತನಾಗಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡನು. ಶುಕ್ರ ಶಾಪದ ಪ್ರಭಾವದಿಂದ 7 ದಿವಸಗಳವರೆಗೆ ಧೂಳಿನ ಮಳೆ ಬಂದು ಮಧುವಂತವೂ ನಾಮಾವಶೇಷವಾಗಿ ಆ ಸುತ್ತಲಿನ ಎಲ್ಲ ಪ್ರದೇಶವೂ ಕಾಡೆಯಾಗಿ ಪರಿಣಮಿಸಿತು. ಆದುದರಿಂದ ಈ ಅರಣ್ಯಕ್ಕೆ ದಂಡಕಾರಣ್ಯವೆಂದು ಹೆಸರು. ಈಗ ಇಲ್ಲಿ ಕ್ರೂರ ದಾನವರು ಮನೆ ಮಾಡಿಕೊಂಡು ಸಾಧುಗಳಿಗೆ ನಿರಂತರವೂ ಪೀಡೆ ಕೊಡುತ್ತಾ ಇದ್ದಾರೆ. ಎಷ್ಟೆಷ್ಟೋ ಶತಮಾನಗಳ ಹಿಂದೆ ನಿರ್ವೀರ್ಯರಾಗಿದ್ದ ರಾಕ್ಷಸರು ಉತ್ತರದ ಮೇಲೆ ದೃಷ್ಟಿಯಿಟ್ಟು ದಾನವ ಸಾಮ್ರಾಜ್ಯವನ್ನು ಸಂಸ್ಥಾಪಿಸುವುದಕ್ಕಾಗಿ ತಮ್ಮ ಕುಲದ ಹೆಣ್ಣನ್ನು ದಕ್ಷಿಣದಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಯೊಬ್ಬನಿಗೆ ಮದುವೆ ಮಾಡಿಸಿಕೊಟ್ಟು ಪ್ರಬಲವಾದ ಸಂತಾನವನ್ನು ಪಡೆದರು. ಮರದಲ್ಲೇ ಹುಟ್ಟಿದ ಕ್ರಿಮಿಯು ಮರವನ್ನೇ ತಿನ್ನುವಂತೆ ನಮ್ಮ ಉತ್ತರೆಯರಿಗೆ ಈ ದಾನವರ ಪ್ರಬಲತೆಯು ಮಾರಕವಾಗಿ ಪರಿಣಮಿಸಿತು. ಹಿಂದೆ ನಿಮ್ಮ ಅಯೋಧ್ಯೆವರೆಗೂ ಈ ದುಷ್ಟರ ದಾಳಿಯು ನಡೆದಿದ್ದಿತು. ನಿಮ್ಮ ಹಿರಿಯನೊಬ್ಬನಾದ ಅನರಣ್ಯನೆಂಬವನು ಈ ದಾಳಿಯಲ್ಲಿ ತನ್ನ ಜೀವವನ್ನೇ ತೆರಬೇಕಾಗಿ ಬಂದಿತ್ತು. ನಿಮ್ಮ ರಾಜ್ಯದ ಒಂದಂಶವೇ ಆದ ಕಾಡಾದರೂ ಇಂದು ಈ ರಕ್ಕಸರ ಸ್ವಾಧೀನವಾಗಿ ಹೋಗಿದೆ. ಅಯೋಧ್ಯೆಯವರೆಗೂ ಬಂದು ಅಲ್ಲಿ ನಿಮ್ಮ ಹಿರಿಯನನ್ನು ಕೊಂದು ನಿನ್ನ ಶತ್ರುತ್ವವನ್ನು ಎಷ್ಟೋ ವರ್ಷಗಳ ಹಿಂದೆಯೇ ಇವರು ಪಡೆದುಕೊಂಡಿದ್ದಾರೆ. ಈ ಅರಣ್ಯದಲ್ಲಿ ತಪಸ್ಸನ್ನು ಮಾಡಲು ಯಾವ ತಪಸ್ವಿಗೂ ಆಸ್ಪದವಿಲ್ಲ. ಯಜ್ಞಾದಿ ಕಾರ್ಯಗಳಿಗಂತೂ ನಡೆಯುವುದೇ ಇಲ್ಲ. ಈ ಉಪಹತಿಯನ್ನೆಲ್ಲ ಕೇಳಿ ಪೂರೈಸದು. ಧರ್ಮ ಸಂರಕ್ಷಕನಾದ ನೀನು ಇಕ್ಷ್ವಾಕುಕುಲದಲ್ಲಿ ಸಂಜನಿಸಿ ನಿನ್ನ ಕಾರ್ಯವನ್ನು ಇಲ್ಲೇ ಕೈಗೊಳ್ಳುವುದು ಅಗತ್ಯವಾಗಿದೆ. ರಾಕ್ಷಸರ ನಾಶದಿಂದ ಜನಸ್ಥಾನವು ಆ ಮೂಲಕ ಸಮಸ್ತ ಭೂಮಂಡಲವೂ ಸದ್ಧರ್ಮಯುಕ್ತವಾದ ಶಾಂತಿಯನ್ನು ಹೊಂದಬೇಕಾಗಿದೆ. ನೀನೇ ಈ ಕಾರ್ಯದ ಕರ್ತನು. ರಾಜಕೀಯ ಹಾಗೂ ಕೌಟುಂಬಿಕ ವೈರದೊಂದಿಗೆ ಮುಖ್ಯವಾದ ಧರ್ಮದೋಹದ ಅಪರಾಧವೂ ಈ ರಕ್ಕಸರನ್ನು ಸೇರಿರುತ್ತದೆ. ಎಲ್ಲವನ್ನೂ ಪರಾಮರಿಸಿ ಕಾರ್ಯಸಾಧಕನಾಗಬೇಕು ಎಂದು ಪ್ರಸ್ತಾಪಿಸಿದರು. ಶ್ರೀರಾಮನು ಪೂಜ್ಯರ ಅನುಗ್ರಹ ಎಂದಷ್ಟೇ ನುಡಿದನು. ಹೀಗೆ 4 ದಿವಸಗಳು ಸಂದವು. ಮತ್ತೊಂದು ದಿನ ಅಗಸ್ತ್ಯರು ಶ್ರೀರಾಮನೊಬ್ಬನನ್ನೇ ಕರೆದುಕೊಂಡು ಆಶ್ರಮದ ಒಳಗಿನಿಂದಲೇ ಪ್ರವೇಶದ್ವಾರವಿದ್ದ ಗವಿಯೊಂದನ್ನು ಹೊಕ್ಕರು. ಅದೊಂದು ಚಿಕ್ಕದಾದ ಆಯುಧ ಶಾಲೆಯಾಗಿ ಆಗಿ ಸುಸಜ್ಜಿತವಾಗಿದ್ದಿತು. ಶ್ರೀರಾಮನಿಗೆ ಆಶ್ಚರ್ಯವಾಯಿತು. ಆದರೂ ಅವನು ಮೌನವನ್ನೇ ಧರಿಸಿದ್ದನು. ಅಲ್ಲಿದ್ದ ಮಹಾಧನುವೊಂದು ಆ ಪ್ರದೇಶವನ್ನೇ ಬೆಳಗುವಷ್ಟು ಪ್ರಕಾಶಿಸುತ್ತಿತ್ತು.
ಅಗಸ್ತ್ಯರು ಶ್ರೀರಾಮನನ್ನು ಅಲ್ಲೇ ಕುಳ್ಳಿರಿಸಿಕೊಂಡು, ವತ್ಸ, ನೀನು ವಸಿಷ್ಠ ವಿಶ್ವಾಮಿತ್ರರ ಪ್ರಿಯ ಶಿಷ್ಯನು. ಸ್ವಭಾವದಲ್ಲಿ ಅವರಿಬ್ಬರೂ ದಕ್ಷಿಣೋತ್ತರ ಧ್ರುವಗಳಂತಿದ್ದರೂ ನಿನಗೆ ಮಾತ್ರ ಆ ಇಬ್ಬರು ತಮ್ಮ ತಮ್ಮ ಸಕಲ ವಿದ್ಯಾವಿಶೇಷಗಳನ್ನು ಬಹುಪ್ರೀತಿಯಿಂದ ಧಾರೆ ಎರೆದಿರುವರು. ಅವತಾರ ಪುರುಷರೆಂದೇ ಪ್ರಸಿದ್ಧನಾಗಿರುವ ಪರಶುರಾಮನು ತನ್ನ ಸರ್ವ ಚೈತನ್ಯವನ್ನೂ ನಿನ್ನಲ್ಲರ್ಪಿಸಿರುತ್ತಾನೆ. ನಾವು ನಮ್ಮ ಅನುಭವವನ್ನು ನಿನಗೊರೆಗೆಯಬೇಕಾಗಿದೆ. ಅತ್ಯಂತ ವಿಶಾಲವಾದ ಈ ಬೃಹದ್ವಿಶ್ವದಲ್ಲಿ ನಮ್ಮೀ ಭೂಲೋಕದಂತೆಯೇ ಎಷ್ಟೆಷ್ಟೋ ಲೋಕಗಳಿವೆ. ಆ ಎಲ್ಲ ಲೋಕಗಳ ಪ್ರತ್ಯೇಕವಾದ ಗುಣಗಳಲ್ಲಿ ಒಂದೊಂದು ಅಂಶಗಳು ಪ್ರತ್ಯೇಕವಾಗಿ ಆ ಎಲ್ಲ ಲೋಕಗಳನ್ನು ಹೊಂದಿರುವಂತೆ ಇವೆಲ್ಲ ರಚಿತಗೊಂಡಿವೆ. ಮಾತ್ರವಲ್ಲ, ಈ ಇತ್ತು ಪಡೆಯುವ ಹೊಂದಿಕೆಯ ವಿನಿಮಯತೆಯಿಂದ ನಿಕಟವಾದ ಒಂದು ಅನ್ಯೋನ್ಯ ಸಂಬಂಧವನ್ನು ತಳೆದಿವೆ. ಪ್ರತಿ ಲೋಕವೂ ತಾನು ವಿನಿಮಯಕ್ಕಾಗಿ ಕಳೆದುಕೊಂಡಷ್ಟನ್ನು ಅದೇ ವಿನಿಮಯದಂತೆ ಬೇರೆ ಬೇರೆ ಲೋಕಗಳಿಂದ ಬಿಡಿಬಿಡಿಯಾಗಿ ಪಡೆದು ಕೂಡಿಸಿಕೊಂಡೂ ಇರುತ್ತದೆ. ಪೂರ್ಣದಿಂದ ಪೂರ್ಣವನ್ನು ಕಳೆದರೆ ಪೂರ್ಣವೇ ಉಳಿಯುತ್ತದೆಂಬ ತತ್ವಾನ್ವೇಷಣೆಗೆ ಹೊಲಬಾದುದು ಇಲ್ಲೇ ಆಗಿದೆ ಎಂದು ಕೆಲವರು ಅಭಿಪ್ರಾಯಪಡಿರುತ್ತಾರೆ. ಪ್ರತಿಯೊಂದು ಲೋಕವು ಇನ್ನಿತರ ಲೋಕಗಳಲ್ಲಿರತಕ್ಕ ತನ್ನಂಶವನ್ನು ಆ ಅಂಶದ ಸೂಕ್ಷ್ಮತರವಾದ ಬಯಕೆಯಂತೆ ತಾನು ಬಯಸಿ ಅದೇ ತನ್ನಂಶದ ಮೇಲೆ ಪ್ರಭಾವವನ್ನು ಬೀರಿ ಅದನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸುತ್ತದೆ. ಅಂತೆಯೇ ಇನ್ನಿತರ ಲೋಕಗಳಿಂದ ಆ ಎಲ್ಲವುಗಳ ಕಡೆಗೆ ಇದೇ ಕ್ರಮದಲ್ಲಿ ಸೆಳೆಯಲ್ಪಡುತ್ತದೆ ಕೂಡ. ಈ ಕ್ರಿಯಾಚರಣೆಯನ್ನೇ ಆಕರ್ಷಣೆ ಎನ್ನುವುದು. ಈ ಆಕರ್ಷಿಸುವ ಶಕ್ತಿಯು ಒಂದೇ ಆದರೂ ಆಕರ್ಷಿಸುವ ಮತ್ತು ಹಾಗೆಯೇ ಆಕರ್ಷಿಸಲ್ಪಡುವ ಕಾರಣಗಳು ವಿವಿಧವಾಗಿ ಪ್ರಭೇದವನ್ನು ತಳೆಯುವುದು ಸಹಜವು. ಹೀಗೆಯೇ ಪ್ರತಿ ಲೋಕಕ್ಕೂ ಆಕರ್ಷಿಸುವ ಮತ್ತು ಆಕರ್ಷಿಸಲ್ಪಡುವ ಎರಡೆರಡು ಗುಣಗಳು ಬಂದಿವೆ. ಆಕರ್ಷಿಸುವುದೇ ಜೀವಶಕ್ತಿ, ಆಕರ್ಷಿಸಲ್ಪಡುವುದೇ ಪರಶಕ್ತಿ ಎಂದು ಸಂಕೇತಿಸಬಹುದು. ಪ್ರತಿ ಲೋಕಕ್ಕೂ ಅವುಗಳ ಅಕ್ಷಸ್ಥಾನವೆಂಬ ಪ್ರದೇಶ ಹೊಂದಿದೆ. ಈ ಜೀವ ಪರಶಕ್ತಿಗಳೆರಡೂ ಪ್ರತ್ಯೇಕವಾಗಿ ಲೋಕದ ಆದ್ಯಂತ ಪ್ರಾಪ್ತವಾಗಿದ್ದರೂ ಅಕ್ಷಸ್ಥಾನದಲ್ಲಿ ಕೇಂದ್ರೀಕೃತವಾಗುತ್ತವೆ. ಇವೆರಡೂ ಹಾಗೆ ಕೇಂದ್ರೀಕೃತವಾದಾಗ ತಜ್ಜನ್ಯವಾದ ಶಕ್ತಿ ವಿಶೇಷವೊಂದು ಆಯೋಗ ಸಮುದ್ಭೂತವಾಗಿ ಮೂಡಿಕೊಳ್ಳುತ್ತದೆ. ಅದನ್ನೇ ಧಾರಣ ಶಕ್ತಿ ಎನ್ನಬಹುದು. ವಿ ಎನ್ ಭಾಗವತ್, ಬರ್ಬಳ್ಳಿ.